ಸೆಕೆಂಡ್ ಪಿ ಯು ಸಿ ನಂತರ ಮುಂದೇನು ಸಾವಿರಾರು ಕೋರ್ಸ್ಗಳಿದಾವೆ. ಯಾವ ಕೋರ್ಸನ್ನು ತೆಗೆದುಕೊಳ್ಬೇಕು? ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ನಂತರ ಯಾವ ಕೋರ್ಸ್ ತಗೋಬೇಕು, ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ನಂತರ ಯಾವ ಕೋರ್ಸ್ ತಗೋಬೇಕು, ಸೆಕೆಂಡ್ ಪಿ ಯು ಸಿ ಸೈನ್ಸ್ ನಂತರ ಯಾವ ಕೋರ್ಸನ್ನು ತೆಗೆದುಕೊಳ್ಬೇಕು? ನಾನು ಈಗ ಹೇಳ್ತಾ ಇರುವಂಥ ಕೋರ್ಸ್ ಏನಿದೆ ಇದು 3 ಡಿಪಾರ್ಟ್ಮೆಂಟ್, ಆರ್ಟ್ಸ್, ಸೈನ್ಸ್, ಕಾಮರ್ಸ್, ಈ 3 ಡಿಪಾರ್ಟ್ಮೆಂಟ್ನವರು ಮಾಡಬಹುದು. ಜಾಬ್ ಓರಿಯೆಂಟೆಡ್ ಕೋರ್ಸ್, ಎಸ್ಪೆಷಲಿ ಏವಿಯೇಷನ್ ಸಂಬಂಧಿಸಿದಂತೆ ಕೋರ್ಸ್ ಮಾಡಬೇಕು ಅಂಥೇಳಿ ಇಚ್ಛೆ ಪಡುವಂಥ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಏನಿದ್ದಾರೆ, ಅಥವಾ ಪೇರೆಂಟ್ಸ್ ಏನಾದರೂ ನನ್ನ ಮಗ ಮಗಳು ಈ ರೀತಿ ಕೋರ್ಸನ್ನು ನಾನು ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅನ್ನೋ ಏನಾದರೂ ಆಸಕ್ತಿ ಇತ್ತಂದರೆ ಈ ಕೋರ್ಸನ್ನು ಮಾಡ್ಬೋದು. ಅದು ಸೆಕೆಂಡ್ ಪಿ ಯು ಸಿ ಆರ್ಟ್ಸ್ ನಂತರ, ಸೆಕೆಂಡ್ ಪಿ ಯು ಸಿ ಕಾಮರ್ಸ್ ನಂತರ, ಸೆಕೆಂಡ್ ಪಿ ಯು ಸಿ ಸೈನ್ಸ್ ನಂತರ 3 ವಿಷಯಗಳೇನಿದೆ 3 ಡಿಪಾರ್ಟ್ಮೆಂಟ್ನ ವಿದ್ಯಾರ್ಥಿಗಳು ಮಾಡ್ಲಿಕ್ಕೆ ಅವಕಾಶ ಇದೆ. ಯಾಕಂದ್ರೆ ಇಲ್ಲಿ ಎನಿ ಪಿ ಯು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಎನಿ ಪಿ ಯು ಇರ್ಬೋದು, 50% ಪ್ಲಸ್ ಇದ್ರೆ ನಿಮಗೆ ಖಂಡಿತವಾಗಿ ಕೂಡ ನೀವು ಈ ಕೋರ್ಸನ್ನು ಮಾಡ್ಬೋದಾಗಿದೆ. ಹಾಗಾದ್ರೆ ಈ ಕೋರ್ಸ್ ಮಾಡಲಿಕ್ಕೆ ಏನು ಮಾಡಬೇಕು? BBA ಏವಿಯೇಷನ್ ಅಂತ ಈ ಕೋರ್ಸ್ ಹೆಸರು. ಇದು ಡಿಗ್ರಿ ರೀತಿಯಾಗಿ ಒಂದು ಪದವಿಯಾಗಿ ನೀವು ಓದ್ತೀರಾ. 3 ವರ್ಷದ ಕೋರ್ಸ್, 6 ಸೆಮಿಸ್ಟರ್ ಇರುವಂತ ಕೋರ್ಸ್. ನಿಮಗೆ 2 ಲಕ್ಷದಿಂದ 5 ಲಕ್ಷದವರೆಗೂ ಕೂಡ ಆಗುತ್ತೆ. ಇವು ಆಲ್ಮೋಸ್ಟ್ ಪ್ರೈವೇಟ್ ಕಾಲೇಜ್ಗಳಲ್ಲೇ ನೀವು ಓದಬೇಕಾಗಿದೆ. ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಸೀಟ್ ಸಿಗೋದಿಲ್ಲ. ಯಾಕಂದ್ರೆ ಈ ರೀತಿಯಾದಂಥ ಕೋರ್ಸ್ಗಳನ್ನು ಆಫರ್ ಮಾಡಿರೋ ಬಗ್ಗೆ ನನಗೆ ಪ್ರಾಥಮಿಕವಾದಂಥ ಇನ್ಫಾರ್ಮೇಶನ್ ಇಲ್ಲ. ಸೊ ಇವು ನೀವು ಮೆಟ್ರೋ ಇದ್ರ ಪ್ಲಸ್ ಪಾಯಿಂಟ್ ಏನು ಅನ್ನೋದಾದ್ರೆ ಈ ಕೋರ್ಸ್ ಮಾಡಿದ್ರೆ ನಿಮಗೆ ಜಾಬ್ ಸಿಗೋದು ಗ್ಯಾರಂಟಿ. ಯಾಕಂದ್ರೆ ಇನ್ವೆಸ್ಟ್ಮೆಂಟು ಕೂಡ, ಅಂದ್ರೆ ನೀವು ಕೋರ್ಸ್ಗೆ ಕಟ್ಟುವಂಥ ಫೀಸು ಕೂಡ ಅಪ್ ಟು ಕೆಲವು ಕಾಲೇಜ್ಗಳು, ರೆಪ್ಯೂಟೆಡ್ ಕಾಲೇಜ್ಗಳಿದ್ರೆ 6 ಲಕ್ಷದವರೆಗೂ ಕೂಡ ಖರ್ಚಾಗುತ್ತೆ. 2 ರಿಂದ 6 ಲಕ್ಷದವರೆಗೂ ಕೂಡ ಖರ್ಚಾಗುತ್ತೆ. ಸ್ಕಿಲ್ಫುಲ್ ಇರುವಂತಹ ಕೋರ್ಸ್ ಇದು. ನಿಮಗೆ ಹೆಚ್ಚು ಪ್ರಾಕ್ಟಿಕಲ್ ರೀತಿಯಾಗಿ ಕೂಡ ನಿಮಗೆ ತೋರಿಸ್ಕೊಡುವಂಥ ಕೆಲಸನೂ ಕೂಡ ಮಾಡ್ತಾರೆ. ಕ್ಯಾಂಪಸ್ ಇಂಟರ್ವ್ಯೂ ಕೂಡ ಪ್ರತಿಷ್ಠಿತ ಕಾಲೇಜ್ಗಳಲ್ಲಿ ಆಗುತ್ತೆ. ಏನಿದು BBA ಏವಿಯೇಷನ್ ಬಗ್ಗೆ ಗೊತ್ತು, ಬಟ್ BBA ಏವಿಯೇಷನ್ ಅಂದ್ರೆ ಏನು? ಒಂದು ಡಿಗ್ರಿ ಕೋರ್ಸ್ ಇದು. PUC ಆರ್ಟ್ಸ್ ಮೊದಲು ಹೇಳಿದಂತೆ ಕಾಮರ್ಸ್, ಸೈನ್ಸ್ ಮಾಡಿದವರು ಎಲ್ಲರೂ ಕೂಡ ಅಪ್ಲೈ ಮಾಡಬಹುದಾಗಿದೆ. ಯಾರ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಅವರಿಗೆ ಮೊದಲ ಆದ್ಯತೆ ಇರುತ್ತೆ, ಮತ್ತು ಫೀಸಲ್ಲೂ ಕೂಡ ಒಂದಷ್ಟು ಕಡಿಮೆ ಇರುತ್ತೆ. ಕೆಲವು ಕಾಲೇಜುಗಳಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ರೀತಿ ಒಂದು ಬೇಸಿಕ್ ಆಗಿ ಇನ್ಫಾರ್ಮೇಶನ್ ಎಲ್ಲ ಗೊತ್ತಿದೆಯಾ ಏವಿಯೇಷನ್ ಬಗ್ಗೆ ಅಂತ ಹೇಳಿ ಒಂದು ಬೇಸಿಕ್ ಎಂಟ್ರೆನ್ಸ್ ಎಕ್ಸಾಮ್ ಅನ್ನು ಕೂಡ ಕೆಲವು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಇಡಬಹುದು. ಇನ್ನೂ ಒಂದು ಏನು ಅಂದ್ರೆ ನೀವು ಮೆಟ್ರೋ ಸಿಟಿಗಳಲ್ಲೇ ನೀವು ಓದಬೇಕಾಗತ್ತೆ. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ಇರುವಂತ ಕಾಲೇಜ್ಗಳಲ್ಲಿ ಇರುವಂತ ಕಾಲೇಜ್ಗಳು, ಈ ಕೋರ್ಸ್ ಅನ್ನು ಆಫರ್ ಮಾಡುವಂತ ಕಾಲೇಜ್ಗಳ ಸಂಖ್ಯೆ ಕಡಿಮೆ ಇದೆ. ಬೆಂಗಳೂರಂತ ರಾಜಧಾನಿಯಲ್ಲಿ ಅಥವಾ ಇತರೆ ರಾಜಧಾನಿ ಪ್ರದೇಶಗಳಲ್ಲಿ ಅಥವಾ ದೊಡ್ಡ ದೊಡ್ಡ ನಗರಗಳೇನಿದ್ದಾವೆ ಆ ನಗರಗಳಲ್ಲಿ ನೀವು ಓದ್ಬೋದಾಗಿದೆ. BBA ಏವಿಯೇಷನ್ 3 ವರ್ಷದ ಕೋರ್ಸ್, 6 ಸೆಮಿಸ್ಟರ್ ಇರುತ್ತೆ. ನಿಮಗೆ ಏರ್ಪೋರ್ಟ್ ಅಲ್ಲಿ ಆಪರೇಷನ್, ಏರ್ಲೈನ್ ಮ್ಯಾನೇಜ್ಮೆಂಟ್, ಸೇಫ್ಟಿ, ಮಾರ್ಕೆಟಿಂಗ್, ಹೇಗೆ ಕಸ್ಟಮರ್ ಜೊತೆಗೆ ಅಂದ್ರೆ ಜನರ ಜೊತೆಗೆ ನೀವು ಕಮ್ಯುನಿಕೇಶನ್ ಮಾಡಬೇಕಾಗತ್ತೆ, ಕಾರ್ಗೋ, ಪಾರ್ಸಲ್ಗಳು, ನಿಮಗೆ ಹೇಗೆ ಬಸ್ಗಳಲ್ಲಿ ಹೇಗೆ ನೀವು ವಸ್ತುಗಳನ್ನೆಲ್ಲವನ್ನು ಕೂಡ ಸಾಗಣೆ ಮಾಡ್ತಾರಲ್ಲ ಅದೇ ರೀತಿಯಾಗಿ ಕಾರ್ಗೋ ನಿಮಗೆ ಏರೋಪ್ಲೇನ್ನಲ್ಲೂ ಕೂಡ ಏರ್ಪೋರ್ಟ್ ಅಲ್ಲಿ ಏರೋಪ್ಲೇನ್ಗಳ ಮೂಲಕ ನಿಮಗೆ ವಸ್ತುಗಳನ್ನೆಲ್ಲವನ್ನು ಕೂಡ ಸಾಗಣೆ ಮಾಡ್ತಾರೆ, ಸಾಗಾಟ. ಸೊ ಅದು ಕೂಡ ಹೇಗೆ ಮಾಡೋದು, ಇವುಗಳ ಮ್ಯಾನೇಜ್ಮೆಂಟ್ ಕುರಿತಾದಂಥ ಮತ್ತು ಏರ್ಪೋರ್ಟ್ನ ನಿಯಮಗಳೇನಿದ್ದಾವೆ ಈ ಎಲ್ಲ ಕುರಿತಾದಂಥ ನೀವು ವಿಚಾರವನ್ನ ಈ 3 ವರ್ಷದಲ್ಲಿ ಅಂದ್ರೆ 6 ಸೆಮಿಸ್ಟರ್ ಅಲ್ಲಿ ಕಲಿತಾ ಹೋಗ್ತೀರಾ. ಏನೇನು ಕೋರ್ಸ್ ಸಿಗುತ್ತೆ, ತುಂಬಾನೇ ಇಂಟ್ರೆಸ್ಟಿಂಗ್ ಇರುವಂಥದ್ದು. ನಿಮಗೆ ಯಾವ್ಯಾವ ಪೋಸ್ಟ್ ಸಿಗ್ತದೆ ಅಂತ ನೋಡೋದಾದ್ರೆ ಇದರಲ್ಲಿ ಬಹಳ ಪ್ರಮುಖವಾಗಿ ನಿಮಗೆ ಏರ್ಪೋರ್ಟ್ ಅಲ್ಲಿ ಜಾಬ್ ಸಿಗ್ತದೆ. ನಿಮಗೆ ಬೇರೆ ಕಡೆಗೆ ಸಿಗೋದಿಲ್ಲ. ಗೌರ್ಮೆಂಟ್ ಆಫೀಸಲ್ಲೂ ಕೂಡ ಕೆಲವು ರಿಲೇಟೆಡ್ ನಿಮಗೆ ಈ ಏವಿಯೇಷನ್ ರಿಲೇಟೆಡ್ ಡಿಪಾರ್ಟ್ಮೆಂಟ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಇರೋದು, ಅದರಲ್ಲೂ ಕೂಡ ನಿಮಗೆ ಅಪ್ಲೈ ಮಾಡ್ಲಿಕ್ಕೆ ಅವಕಾಶ ಇದೆ. ಬಟ್ ಮೇಲ್ನೋಟಕ್ಕೆ ಮ್ಯಾಕ್ಸಿಮಮ್ 80 to 90% ನೀವು ಏರ್ಪೋರ್ಟ್ ಅಲ್ಲಿ ನೀವು ಪ್ರೈವೇಟ್ ಕಂಪನಿಗಳು ಅಥವಾ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಅಥವಾ ಡೈರೆಕ್ಟ್ ಇದರಲ್ಲಿ ಅಥವಾ ಈ ಏನು ಕಂಪನಿಗಳಿದ್ದಾವೆ, ಜೆಟ್ ಏರ್ವೇಸ್ ಕಂಪನಿಗಳಿದ್ದಾವೆ, ಆ ಕಂಪನಿಗಳಲ್ಲೂ ಕೂಡ ನೀವು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ. ಯಾವ್ಯಾವ ರೀತಿಯಾದಂತಹ ಪೋಸ್ಟ್ಗಳು ಅದನ್ನು ನೋಡ್ತಾ ಹೋಗ್ಬಿಡೋಣ. ಮೊದಲನೇದಾಗಿ ಕ್ಯಾಬಿನ್ ಕ್ರೂ ಆಗಿ ನಿಮಗೆ ಗೌರ್ಮೆಂಟ್ ಜಾಬ್ಗಳು ಯಾವುವು ಅಂದ್ರೆ ಕ್ಯಾಬಿನ್ ಕ್ರೂ ಆಗಿ, ಜೂನಿಯರ್ ಅಕೌಂಟೆಂಟ್ ಆಗಿ, ಗ್ರೌಂಡ್ ಅಟೆಂಡೆಂಟ್ ಆಗಿ, ಕಸ್ಟಮರ್ ಸರ್ವಿಸ್ ಎಕ್ಸಿಕ್ಯೂಟಿವ್ ಆಗಿ, ಜೂನಿಯರ್ ಎಕ್ಸಿಕ್ಯೂಟಿವ್ ಆಗಿ. ಇವುಗಳ ಸ್ಯಾಲರಿ ಎಷ್ಟಿದೆ ಅಂದ್ರೆ ಪರ್ annum ನಿಮಗೆ ಕ್ಯಾಬಿನ್ ಕ್ರೂ 4.5 ಲಕ್ಷದಿಂದ 5 ಲಕ್ಷದವರೆಗೂ ಕೂಡ ಇದೆ. ಜೂನಿಯರ್ ಅಕೌಂಟೆಂಟ್ಗೆ ಅಪ್ ಟು 7.5 ಲಕ್ಷದವರೆಗೂ ಇದೆ ಪರ್ annum ನಾನು ಹೇಳ್ತಾ ಇರೋದು. ಗ್ರೌಂಡ್ ಅಟೆಂಡೆಂಟ್ಗೆ 4 ಲಕ್ಷದಿಂದ ಶುರು ಆಗ್ತಾ ಹೋಗುತ್ತೆ. ಕಸ್ಟಮರ್ ಸರ್ವಿಸ್
ಎಕ್ಸಿಕ್ಯೂಟಿವ್ಗೆ 4 ಲಕ್ಷದಿಂದ ಶುರುವಾಗ್ತದೆ, ಜೂನಿಯರ್ ಎಕ್ಸಿಕ್ಯೂಟಿವ್ಗೆ 6.5 ಲಕ್ಷದಿಂದ ಶುರುವಾಗುತ್ತೆ. ಇನ್ನು ಇದರಲ್ಲಿ ಪ್ರೈವೇಟ್ ಜಾಬ್ಗಳು ಯಾವ್ಯಾವ ಸಿಗ್ತವೆ ಅನ್ನೋದಾದ್ರೆ ಫ್ಲೈಟ್ ಡಿಸ್ಪ್ಯಾಚರ್ ಅಂತ ಹೇಳಿ ಇದು 6.5 ಲಕ್ಷದಿಂದ ಶುರುವಾಗುತ್ತೆ ಪರ್ ಆ್ಯನಮ್ ಹೇಳ್ತಾ ಇರೋದು ನಾನು. ಸೇಫ್ಟಿ ಸ್ಪೆಷಲಿಸ್ಟ್ ಅಂತ ಹೇಳಿ ಪೋಸ್ಟ್, ಈ ಪೋಸ್ಟ್ಗೆ 7 ಲಕ್ಷದಿಂದ ಶುರುವಾಗ್ತಾ ಹೋಗುತ್ತೆ. ಕಸ್ಟಮರ್ ಸರ್ವಿಸ್ ಏಜೆಂಟ್ 9.5 ಲಕ್ಷ, ಅದಕ್ಕಿಂತಲೂ ಕೂಡ ಕೆಲವು ಕಡೆಗೆ ಕಡಿಮೆನೂ ಕೂಡ ಇರ್ಬೋದು. ಡಾಟಾ ಇಂಜಿನಿಯರ್ 4.5 ಲಕ್ಷ, ಕಸ್ಟಮರ್ ಸರ್ವಿಸ್ ರೆಪ್ರೆಸೆಂಟೇಟಿವ್ 6.5 ಲಕ್ಷ. ಏರ್ಪೋರ್ಟ್ ಮ್ಯಾನೇಜರ್, ನಿಮ್ಗೆ ಯಾವ್ಯಾವ ಪೋಸ್ಟ್ಗಳು ಸಿಗ್ತವೆ ಅನ್ನೋದನ್ನ ನಿಮ್ಗೆ ಗಮನಕ್ಕೆ ತರ್ತಾ ಇದ್ದೀನಿ. ಏರ್ಪೋರ್ಟ್ ಮ್ಯಾನೇಜರ್, ಏರೋಡ್ರೋಮ್ ಮ್ಯಾನೇಜರ್, ಕಾರ್ಗೋ ಮ್ಯಾನೇಜರ್ ಮೀನ್ಸ್ ಸರಕು ಸಾಗಾಣಿಕೆ ಮಾಡುವಂತ ಅಂದ್ರೆ ಸಾಗಣೆ ಮಾಡುವಂತಹ ಕಾರ್ಗೋ ಏನಿದೆ ಅದರ ಮ್ಯಾನೇಜರ್, ಏರೋಡ್ರೋಮ್ ಅಸಿಸ್ಟೆಂಟ್, ಲೀಗಲ್ ಆಫೀಸರ್, ಸ್ಟೋರ್ ಅಂಡ್ ಪರ್ಚೇಸ್ ಮ್ಯಾನೇಜರ್, ಹೌಸ್ ಕೀಪಿಂಗ್ ಮ್ಯಾನೇಜರ್. ಈ ಮೊದಲೆಲ್ಲ ಕೂಡ ಇವುಗಳಿಗೆ ಒಂದೆರಡು ಪದವಿಯನ್ನ ತೆಗೆದುಕೊಳ್ತಾ ಇದ್ರು, ಎಸ್ಪೆಷಲಿ ಕಾಮರ್ಸ್ ಇರೋರ್ನ ಹೆಚ್ಚು ತೆಗೆದುಕೊಳ್ತಾ ಇದ್ರು. ಬಟ್ ಈಗ ಈ ಕೋರ್ಸ್ ಅನ್ನ ಕೇಳ್ತಾ ಇದ್ದಾರೆ. BBA ಏವಿಯೇಷನ್ ಕೋರ್ಸ್ ಏನಾದ್ರು ಮಾಡಿದೀರಾ ಅಂತ ಹೇಳಿ. ಈ ಕೋರ್ಸ್ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಯಾರು ಮೆಟ್ರೋ ಸಿಟಿಗಳಲ್ಲಿ ಓದ್ಬೇಕು ಅಂತ ಆಸಕ್ತಿ ಪಡ್ತಾರೆ ಮತ್ತು ಅವ್ರಿಗೆ ಆ ಅವಕಾಶಗಳಿದಾವೆ ಅಂಥವ್ರು ಈ ಕೋರ್ಸ್ ಅನ್ನ ಮಾಡಬಹುದು. ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ನಿಮಗೆ ಜಾಬ್ ಸಿಗುವಂತ ಚಾನ್ಸಸ್ 90% ಇರುತ್ತೆ. ಬಹುತೇಕ ನಿಮಗೆ ಕ್ಯಾಂಪಸ್ ಇಂಟರ್ವ್ಯೂ ಆಗುವಂತ ಚಾನ್ಸಸ್ ಇರುತ್ತೆ. ಒಂದು ವೇಳೆ ಕ್ಯಾಂಪಸ್ ಇಂಟರ್ವ್ಯೂ ಇಲ್ಲ ಅಂದ್ರೂ ಕೂಡ ನೀವು ಅಪ್ಲೈ ಮಾಡಿದ್ರೆ ಜಾಬ್ ಸಿಗುವಂತ ಮೊದಲು ಹೆಲ್ಪರ್ ರೀತಿ ಅಂದ್ರೆ ಅಸಿಸ್ಟೆಂಟ್ ರೀತಿಯಾಗಿ ಜಾಬ್ ಸಿಗುವಂತ ಚಾನ್ಸಸ್ ಇರುತ್ತೆ. ಏರ್ಪೋರ್ಟ್ ಮ್ಯಾನೇಜರ್, ಏರ್ಲೈನ್ ಅನಾಲಿಸಿಸ್ಟ್, ಏರೋಡ್ರಾಮ್ ಆಫೀಸರ್, ಗ್ರೌಂಡ್ ಸ್ಟಾಫ್ ಮ್ಯಾನೇಜರ್, ಏವಿಯೇಷನ್ ಕನ್ಸಲ್ಟೆಂಟ್, ಹೀಗೆ ಬೇರೆ ಬೇರೆ ರೀತಿಯಾದಂತಹ ಕೋರ್ಸ್ಗಳು ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ನೀವು ಇಲ್ಲಿ ಏನು ಓದ್ತಾ ಹೋಗ್ತೀರಾ ಅಂತ ಅನ್ನೋದಾದ್ರೆ ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಇನ್ ಏವಿಯೇಷನ್ ಅಲ್ಲಿ BBA ಏವಿಯೇಷನ್ ಅಲ್ಲಿ ಬಹಳ ಪ್ರಮುಖವಾಗಿ ನೀವು ಯಾವ್ದಾವ್ದನ್ನ ನೀವು ಕಲಿತೀರಾ ಅಂದ್ರೆ ಇಂಡಸ್ಟ್ರಿ ಡಿಮಾಂಡ್ ಏನೇನು ಇದು ಮಾಡುತ್ತೆ ಅಂತ ಹೇಳಿ. ಯಾಕಂದ್ರೆ ಏವಿಯೇಷನ್ ಇಂಡಸ್ಟ್ರಿ ನಿಮಗೆ ಹೆಚ್ಚು ಗ್ರೋತ್ ಆಗ್ತಾ ಇದೆ. ಈ ಕಾರಣಕ್ಕಾಗಿ ಪ್ರೊಫೆಷನಲ್ ಲಾಜಿಸ್ಟಿಕ್ ಅಂಡ್ ಮ್ಯಾನೇಜರ್ ಏನಿದಾವೆ ಇವುಗಳ ಜಾಬ್ಗಳು ಹೆಚ್ಚು ಸಿಗುವಂತ ಚಾನ್ಸಸ್. ಏನೇನು ಓದ್ತೀರಾ ಅಂತ ನೋಡೋದಾದ್ರೆ ಏರ್ಲೈನ್ ರಿಸರ್ವೇಶನ್, ಕಸ್ಟಮರ್ ಸರ್ವಿಸ್, ಏರ್ಲೈನ್ ಲಾ ಈ ಕುರಿತು ಹೇಳಿದೆ ನಿಮಗೆ. ಏರ್ಕ್ರಾಫ್ಟ್ ರೂಲ್ಸ್ ನಿಯಮಗಳೇನಿದಾವೆ, ಇದರ ಜೊತೆಗೆ ಏರ್ಪೋರ್ಟ್ ಪ್ಲಾನಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಈ ಕುರಿತಾಗಿ ನೀವು ಓದ್ತೀರಾ. ಏರ್ ಟ್ರಾಫಿಕ್ ಕಂಟ್ರೋಲ್ ಅಂಡ್ ಸೆಕ್ಯೂರಿಟಿ, ಇದರ ಜೊತೆಗೆ ಏರ್ಲೈನ್ ಮಾರ್ಕೆಟಿಂಗ್ ಮತ್ತು ಫಿನಾನ್ಸ್ ಈಗಳ ಕುರಿತಾಗಿ ನೀವು ಹೆಚ್ಚು ಓದ್ತಾ ಹೋಗ್ತೀರಾ. ಏನೇನು ಕೀನ್ ವಿಷಯಗಳಿದಾವೆ, ಇಂಪಾರ್ಟೆಂಟ್ ವಿಷಯಗಳು ಅಂತ ನೋಡೋದಾದ್ರೆ ಏರ್ಲೈನ್ ಮಾರ್ಕೆಟಿಂಗ್, ಏರ್ಪೋರ್ಟ್ ಆಪರೇಷನ್ಸ್, ಸೇಫ್ಟಿ ಮ್ಯಾನೇಜ್ಮೆಂಟ್, ಪ್ಯಾಸೆಂಜರ್ ಹ್ಯಾಂಡ್ಲಿಂಗ್, ಹೌ ಟು ಹ್ಯಾಂಡಲ್ ಪ್ಯಾಸೆಂಜರ್ಸ್ ಮೀನ್ಸ್ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ, ಇಂಟರ್ನ್ಯಾಷನಲ್ ಬಿಸ್ನೆಸ್ ರೆಗ್ಯುಲೇಷನ್ಸ್. ಇದರ ಜೊತೆಗೆ ಬೇರೆ ನೀವು ಇಂಟರ್ನ್ಶಿಪ್ ರೀತಿನೂ ಕೂಡ ಇರುತ್ತೆ, ಏರ್ಪೋರ್ಟ್ ವಿಸಿಟ್ ಇರುತ್ತೆ ಈ ಕೋರ್ಸಲ್ಲಿ ನೀವು ಮಾಡಿದ್ರೆ. ಯಾಕಂದ್ರೆ ಕಂಪಲ್ಸರಿ ನಿಮಗೆ ಏರ್ಪೋರ್ಟ್ ಮತ್ತು ಏರ್ಪೋರ್ಟ್ನ ರೂಲ್ಸ್ ಇವುಗಳ ಕುರಿತಾಗಿ ನೀವು ಅಲ್ಲಿ ಹೇಗಿರುತ್ತೆ ವಾತಾವರಣ ಅನ್ನೋದನ್ನೇ ನೀವು ತಿಳ್ಕೊಂಡಿರ್ತೀರ, ಓದಿರ್ತೀರಾ. ನಿಮಗೆ ವಿಸಿಟ್ ಕೂಡ ಮಾಡ್ತಾರೆ ಮತ್ತು ಅದ್ರ ಜೊತೆಗೆ ಟ್ರೈನಿಂಗ್ ಕೂಡ ಇರುತ್ತೆ. ನಿಮಗೆ ಈ ರೀತಿಯಾದಂಥ ವಾತಾವರಣ ಇರೋದು. ಯಾರು ಅತಿ ಹೆಚ್ಚು ಏರ್ಪೋರ್ಟ್ಗಳಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ, ನನಗೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಬೇಕು ಅನ್ನೋದಾದ್ರೆ, ಒಂದು ಸ್ವಲ್ಪ ನಾನು ಫೀಸ್ ಕಟ್ಟಕ್ಕೂ ಕೂಡ ರೆಡಿ ಇದ್ದೀನಿ ಅನ್ನೋದಾದ್ರೆ ಈ ಕೋರ್ಸನ್ನು ಮಾಡ್ಬೋದು. BBA ಏವಿಯೇಷನ್ ಡಿಗ್ರಿ ಕೋರ್ಸ್. ವಿಶ್ ಯು ಆಲ್ ದಿ ಬೆಸ್ಟ್. ಕ್ಯಾಮರಾ ಪರ್ಸನ್ ನೂರ್ ಅಹಮದ್ ಜೊತೆ ಶರಣು ಹಾಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.